ನಮಸ್ಕಾರ ಸ್ನೇಹಿತರೆ, ಬಹಳ ದಿವಸದ ಮೇಲೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಏನು ಸುದ್ದಿ ಏನು ಹಾಕೋದು, ನಿಮಗೆ ಏನು ತಿಳಿಸೋದು ಅಂತ ಹೇಳಿ. ಇತ್ತೀಚೆಗೆ BBMP ಆಫೀಸ್ಗೆ ನಾನು ವಿಸಿಟ್ ಮಾಡಿದ್ದೆ. ಆ BBMP ಆಫೀಸಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಆ ಸಾಫ್ಟ್ವೇರ್ ಎಲ್ಲ ಕಂಪ್ಲೀಟ್ ಚೇಂಜ್ ಮಾಡಿ, ಮೊದಲು ಕೇಸ್ ವರ್ಕರಿಂದ ಡೈರೆಕ್ಟಾಗಿ RO ಹೋಗ್ತಿದ್ದಂಗೆ ಖಾತೆ ಆಗಿ ನಿಮ್ಮ ಕೈಗೆ ಬರೋದು. ಅದನ್ನ ಈಗ ಏನು ಚೇಂಜ್ ಮಾಡಿದ್ದಾರೆ ಅಂದರೆ, ಕೇಸ್ ವರ್ಕರಿಂದ ARO ಹೋಗುತ್ತೆ, ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್. ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರು ಅದನ್ನ RO ಫಾರ್ವರ್ಡ್ ಮಾಡ್ತಾರೆ. RO ಫಾರ್ವರ್ಡ್ ಮಾಡಿ ಅದನ್ನ RO ಅವರು DC ಫಾರ್ವರ್ಡ್ ಮಾಡ್ತಾರೆ. DC ಅವರು ಜಾಯಿಂಟ್ ಕಮಿಷನರ್ ಅವರಿಗೆ ಫಾರ್ವರ್ಡ್ ಮಾಡ್ತಾರೆ. ಈಗ ಜಾಯಿಂಟ್ ಕಮಿಷನರ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಿಮಗೆ ಖಾತೆಗಳು ಅಪ್ರೂವ್ ಆಗಿ ಬರಬೇಕು, ಕರೆಕ್ಷನ್ ಆಗಿ ಬರಬೇಕು. ಇದು ಇತ್ತೀಚೆಗೆ ಆಗಿರ್ತಕ್ಕಂಥ ಬದಲಾವಣೆ BBMPಯಲ್ಲಿ ಖಾತಾಕ್ಕೆ ಸಂಬಂಧಪಟ್ಟಂಗೆ. ಅದನ್ನ ಏನಕ್ಕೆ ಯಾಕೆ ಮಾಡಿದ್ರು ಅನ್ನೋದನ್ನ ಕೃಷ್ಣ ಬೈರೇಗೌಡರು ಜನಕ್ಕೆ ತಿಳಿಸ್ಬೇಕು. ಮೊದಲು ತುಂಬಾ ಚೆನ್ನಾಗಿತ್ತು, RO ಅಪ್ರೂವ್ ಮಾಡ್ತಿದ್ದಂಗೆ ಕೈಗೆ ಖಾತಾ ಸಿಗೋದು, ಎಲ್ಲ ಅನುಕೂಲ ಆಗೋದು. ಈಗ 4-5 ಸ್ಟೆಪ್ ಆಗ್ಬಿಟ್ಟು ಬಹಳ ಕಷ್ಟ ಆಗ್ತಿದೆ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟು, ಬ್ಯಾಂಕ್ಗಳಲ್ಲಿ ನೀವೇನಾದ್ರೂ ಬಂಡಲ್ ದುಡ್ಡು ಡ್ರಾ ಮಾಡ್ತಾ ಇದ್ರೆ ಮೊದಲು ಸೀರಿಯಲ್ ನಂಬರ್ 1 to 100 ಬರೋದು ನೋಟುಗಳು. ಈಗ ಸೀರಿಯಲ್ ನಂಬರ್ 1 to 100 ಬರೋದಿಲ್ಲ. ಒಂದಾದ್ಮೇಲೆ ಬೇರೆ ಯಾವುದೋ ಬಂಡಲಿಂದ ಇನ್ನೊಂದು ನೋಟ್ ಬರುತ್ತೆ. ಆ ರೀತಿ 100 ನೋಟ್ಸ್ ಇರ್ತದೆ. ಈಗ ಯಾತಕ್ಕೋಸ್ಕರ ರಿಸರ್ವ್ ಬ್ಯಾಂಕ್ ಅವರು ಈ ರೀತಿ ಬಂಡಲ್ ಸೀರಿಯಲ್ ನಂಬರ್ ಬಿಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಇದ್ರ ಮಧ್ಯೆ ನಾನು ಕೇಳಿದೆ ಕ್ಯಾಶಿಯರ್ ಅವ್ರಿಗೆ, ಬ್ಯಾಂಕ್ ಕ್ಯಾಶಿಯರ್ ಅವ್ರಿಗೆ, ಯಾತಕ್ಕೋಸ್ಕರ ಹೇಗೆ ಮಾಡಿದ್ದಾರೆ ಅಂದ್ರೆ ನಮಗೂ ಗೊತ್ತಿಲ್ಲ ಸರ್, ರಿಸರ್ವ್ ಬ್ಯಾಂಕ್ ಅವರು ಇದನ್ನ ಬದಲಾವಣೆ ಮಾಡಿ ತಂದಿದ್ದಾರೆ, ನಿಮಗೆ ಸೀರಿಯಲ್ ನಂಬರ್ ಬರೋದಿಲ್ಲ ಅಂತ ಹೇಳಿದ್ರು. ಥರ್ಡ್ ಪಾಯಿಂಟು, ನಾನು ಬಹಳಷ್ಟು ಕಡೆ ಓಡಾಡಿದ್ದೀನಿ, ಬಹಳಷ್ಟು ಜನ ನಿದ್ದೆ ಬರಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅಂತಾರೆ. ಅವನೇನು ಎಣ್ಣೆ ಹೊಡೆದು ಮಲ್ಕೊಂಡಿದ್ನೋ ಹಾಗೆ ಮಲ್ಕೊಂಡಿದ್ನೋ, ಒಟ್ಟು ಮಲಗಿದ್ದ. ಆ ರೀತಿ ನಿದ್ದೆ ಮಾಡೋದು ದುಡ್ಡಿದ್ದವ್ರಿಗಾಗ್ಲಿ, ಇನ್ಕಮ್ ಟ್ಯಾಕ್ಸ್ ತೊಂದರೆ ಇದ್ದವ್ರಿಗಾಗ್ಲಿ ಬಹಳಷ್ಟು ಕಷ್ಟ ಅಂತ ನನ್ನ ಅನುಭವ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಹೇಗಿದೆ ಈ ಸಲ ಎಪಿಸೋಡು ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ಕಮೆಂಟ್ ಹಾಕಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.